ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಅದರಲ್ಲೂ ಇಂದಿನ ಆಧುನಿಕ ಬದುಕಲ್ಲಿ ವೃತ್ತಿ ಜೀವನ ನಡೆಸುತ್ತಿರುವ ಹೆಣ್ಣು ಮಕ್ಕಳಿಗೆ ಫಲವತ್ತತೆ, ಸಮತೋಲನ ಕಾಯ್ದುಕೊಳ್ಳುವುದು ದೊಡ್ಡ ಸವಾಲಾಗಿದೆ. ಆದರೆ ಭಯಪಡುವ ಅಗತ್ಯ ಇಲ್ಲ. ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರಿಯಾಂಕಾ ರಾಣೆ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಡಾಕ್ಟರ್, ನಾವು ನೋಡ್ತಾ ಇದ್ದೀವಿ ಕಳೆದ ಒಂದು ದಶಕ ಅಂತಾನೆ ತಗೊಂಡ್ರೆ ಹೆಣ್ಮಕ್ಳು ಸಾಕಷ್ಟು ಮುಂದುವರೆದಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಸಾಕಷ್ಟು ವೃತ್ತಿಪರರಾಗಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಇದರ ಜೊತೆಗೆ ಎಲ್ಲೋ ಫಲವತ್ತತೆ ಸಮಸ್ಯೆ ಕೂಡ ಕಳೆದ ಒಂದು ದಶಕದಲ್ಲಿ ಜಾಸ್ತಿ ಆಗಿದೆಯಾ? ಇದಕ್ಕೆ ಹೀಗೆ ಕೆಲ್ಸಕ್ಕೆ ಹೋಗ್ತಾ ಇರೋದೇ ಕಾರಣ ಅಂತ ಹೇಳ್ಬೋದಾ? ಯಾಕೆ ಈ ಒಂದು ಡ್ರಾಬ್ಯಾಕ್ ಆಗ್ತಾ ಇದೆ ಡಾಕ್ಟರ್ ಅಂತ? ಈಗ ನಾವು 10 ವರ್ಷ ಹಿಂದೆ ನೋಡಿರೋದು ಲೇಡೀಸ್ಗೆ ಬರೀ ಒಂದೇ ಕೆಲಸ ಇತ್ತು, ಬೇಗ ಮದುವೆ ಆಗೋದು, ಮಕ್ಕಳು ಮಾಡ್ಕೊಂಡು ಆರಾಮಾಗಿ ಜೀವನನ ನಡೆಸ್ಕೊಡ್ತಾಯಿದ್ರು. ಈಗ ತುಂಬ ಆ್ಯಂಬಿಷಿಯಸ್ ಆಗಿದ್ದಾರೆ, ಅದು ಪಾಸಿಟಿವೇನೆ. ತುಂಬ ಆ್ಯಂಬಿಷನ್ಸ್ ಜಾಸ್ತಿ ಇರುತ್ತೆ. ನಾವು ಈ ಥರ ಅಚೀವ್ ಮಾಡಬೇಕು ಕೆರಿಯರಲ್ಲಿ, ಏನೋ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಜೊತೆಗೆ ಫ್ಯಾಮ್ಲಿನೂ ಮ್ಯಾನೇಜ್ ಮಾಡಬೇಕು. ಅದರಿಂದ ಅಷ್ಟೊಂದು ಪ್ರೆಷರಿಂದ ಮತ್ತು ಕೆಲಸ ಮೇಲೆ ತುಂಬ ಫೋಕಸ್ ಇರೋದ್ರಿಂದ ಪ್ರಯಾರಿಟಿ ಸ್ವಲ್ಪ ಶಿಫ್ಟ್ ಆಗೋಗಿದೆ. ಈಗ ವರ್ಕ್ ಮೇಲೆ ಜಾಸ್ತಿ ಪ್ರಯಾರಿಟಿ ಇರುತ್ತೆ. ಅದು ಮಾಡ್ತಾ ಒಂದು ಫ್ಲೋ ಅಲ್ಲಿ ಜೀವನ ಅದರಲ್ಲೇ ಹೋಗ್ತಾ ಇರುತ್ತೆ. ಇದ್ರ ಬಗ್ಗೆ ಗಮನನೇ ಕೊಡ್ತಾ ಇರಲ್ಲ. ಅದರಿಂದ ಈಗ ನಾವು ರೀಸೆಂಟ್ಲಿ ನೋಡ್ತಾ ಇರೋದು ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗಕ್ಕೆ ಶುರು ಆಗೋಗಿದೆ. ಕರೆಕ್ಟ್ ಡಾಕ್ಟರ್. ಮತ್ತೆ ಹಿಂದೆಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗೋದು ಒಂದ್ ಕಡೆ ಆದ್ರೆ ಬೇಗ ಮದುವೆ ಮಾಡ್ಬಿಡ್ತಾ ಇದ್ರು ಹೆಣ್ಮಕ್ಳಿಗೆ. ಇವಾಗ ಏನಂತಂದ್ರೆ ಒಂದು ಡಿಸಿಷನ್ ತಗೊಳ್ಬೇಕು, ಎಲ್ಲವೂ ಯೋಚನೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ತಡವಾಗಿ ಮದುವೆ ಆಗುವಂಥದ್ದು, ಎಲ್ರಿಗೂ ಕೂಡ ಕರಿಯರ್ ಫೋಕಸ್ಡ್ ಒಂದು ಜೀವನ ಇರೋದ್ರಿಂದ ಫರ್ಟಿಲಿಟಿಗೆ ಈ ಏಜ್ ಕೂಡ ಮ್ಯಾಟರ್ ಆಗುತ್ತಾ ಡಾಕ್ಟರ್? ಅದಕ್ಕೋಸ್ಕರ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಬಹುದಾ ಅನ್ನುವಂಥ? ಇದರ ಸಂದರ್ಭದಲ್ಲಿ ಒಬ್ಬರಿಗೆ ಪೇಷಂಟ್ ಬಂದಿದ್ರು ನಮ್ಮ ಹತ್ರ, 2 days ಬ್ಯಾಕೆ ಬಂದಿದ್ರು ಅವರು. ಸೊ ಏಜ್ ಬಂದುಬಿಟ್ಟು 36 years ಆ್ಯಂಡ್ ಮಕ್ಕಳು ಆಗ್ತಾಯಿಲ್ಲ, 10 yearsಯಿಂದ ಆಗ್ತಾಯಿಲ್ಲ. ಹಸ್ಬೆಂಡ್ ವೈಫ್ ಬೇರೆ ಬೇರೆ ಸಿಟೀಸಲ್ಲಿ ಇರೋದು. ಮತ್ತು ಅವ್ರದ್ದು ನಾನು ಸ್ಕ್ಯಾನಿಂಗ್ ಮಾಡಿದ್ದೀನಿ. ಸ್ಕ್ಯಾನಿಂಗ್ ಆದಮೇಲೆ ಒಂದು ಕೂಡ ಎಗ್ಸ್ ಇಲ್ಲ ಅವ್ರ ಓವ್ರಿಯಲ್ಲಿ. ಮತ್ತು ನಾನು ಕೇಳಿದೆ, ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ದೀರಾ? ಇಲ್ಲ, ನಮ್ಮ ಫ್ಯಾಮ್ಲಿಯಲ್ಲಿ ನನ್ನ ಅಕ್ಕ ತಂಗಿದಿರು ಇದ್ದಾರೆ, ಅವ್ರಿಗೆ ಎಲ್ಲರಿಗೂ ಮಕ್ಕಳು ಇದೆ, ಮತ್ತು ಹಸ್ಬೆಂಡ್ ಫ್ಯಾಮ್ಲಿ ಕಡೆಯೂ ಮಕ್ಕಳು ಇದೆ. ನಾನು ಅಂದ್ಕೊಂಡೆ ನನಗೇನೋ ಆಗಿಬಿಡತ್ತೆ, ಅದಕ್ಕೆ ನಾನು ಕೆರಿಯರ್ ಮೇಲೆ ಫೋಕಸ್ ಮಾಡ್ಕೊಂಡು ಈಗ ನನಗೆ ಟೈಮ್ ಸಿಕ್ಕಿದೆ, ಈಗ ನಾನು ಬಂದಿದ್ದೀನಿ ಅಂತ. ಬಟ್ ನಾನು ಅವಾಗ ಕೇಳಿದೆ, ಅವರೆಲ್ಲ ಯಾವ ವಯಸ್ಸಿಗೆ ಮದುವೆ ಮಾಡಿರೋದು? ಅವರೆಲ್ಲ 30 ಫ್ಯಾಮ್ಲಿ ಕಂಪ್ಲೀಟ್ ಮಾಡಿಬಿಟ್ರು. ಇವ್ರಿಗೆ ಅದೇ ಮಿಸ್ಕನ್ಸೆಪ್ಷನ್, ಇದು ಮಿತ್, ಒಂಥರ ಸ್ಟ್ರಾಂಗ್ ಮಿಸ್ಕನ್ಸೆಪ್ಷನ್ ಇರುತ್ತೆ. ಬೇರೆ ಅವ್ರಿಗೆ ನನ್ನ ಫ್ಯಾಮ್ಲಿಯಲ್ಲಿ ಆಗಿದೆ ಅಂದರೆ ನನಗೇನು ಬೇಗ ಆಗಿಬಿಡತ್ತೆ ಅನ್ನೋದು. ಎಲ್ಲರದ್ದು ಬಾಡಿ ಬೇರೆ ಬೇರೆ ಥರ ಇರುತ್ತೆ. ಇವ್ರದ್ದು ಈಗ ನೋಡಿ ಏನು ಎಗ್ಸೇ ಇಲ್ಲ. ಈಗ ತುಂಬ ಕಷ್ಟ ಆಗುತ್ತೆ ನಮಗೆ ಅವ್ರ ಎಗ್ಸಿಂದ ಪ್ರೆಗ್ನೆನ್ಸಿ ಮಾಡ್ಕೊಳಕ್ಕೆ. ಡಾಕ್ಟರ್, ಈಗ ಅಂದರೆ ಒಂದು ಕಡೆ ಮದುವೆ ಬೇಗ ಆದರೂ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಲೇಟಾಗಿ ಮಾಡ್ತಾ ಇರ್ತಾರೆ. ಯಾಕೆಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು ಅದು ಕೂಡ ಒಂದು ದೊಡ್ಡ ಚಾಲೆಂಜ್ ಹೌದು. ಹಾಗಾಗಿ ಅದಕ್ಕೆ ಲೇಟ್ ಮಾಡ್ತಾ ಇರ್ತಾರೆ. ನಾವು ಐಡಿಯಲ್ ಒಂದು ಟೈಮ್ ಅಥವಾ ಐಡಿಯಲ್ ಏಜ್ ಅಂತ ತಗೊಂಡ್ರೆ ಡಾಕ್ಟರ್, ಯಾವ ಏಜಲ್ಲಿ ಫರ್ಟಿಲಿಟಿ ಸ್ಟ್ರಾಂಗ್ ಆಗಿ ರಿಸಲ್ಟ್ಸ್ ಕೊಡಬಹುದು ಅನ್ನುವಂಥದ್ದು, ಅಥವಾ ಎಲ್ಲಿವರೆಗೂ ಒಂಚೂರು ಲೀನಿಯನ್ಸ್ ತಗೊಳ್ಬೇಕು, ಯಾವ ಏಜ್ ಕರೆಕ್ಟ್ ಅನ್ನುವಂಥದ್ದು? ಈಗ ಐಡಿಯಲ್ ಏಜ್, ಬೆಸ್ಟ್ ಚಾನ್ಸ್ ಇರೋದು ಪ್ರೆಗ್ನೆನ್ಸಿ ಆಗೋದು 25ಇಂದ 30 years ಒಳಗೆ. ಸೊ ಆಗಷ್ಟು ಲೇಡೀಸ್ ಏನು ಮಾಡಬೇಕು, ಬಿಫೋರ್ 30ನೇ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು. ಏನಾದರೂ ಲೇಟ್ ಆಯಿತು ಆದ್ರೂ ಬೈ 35 ಮ್ಯಾಕ್ಸಿಮಮ್ ಪ್ಲ್ಯಾನ್ ಮಾಡಲೇಬೇಕು. ಅದು ನಮ್ಮ ಹತ್ರ ಗೋಲ್ಡನ್ ಆಪರ್ಚುನಿಟಿ ಇರುತ್ತೆ. ಆ ಆಪರ್ಚುನಿಟಿ ಮಿಸ್ ಆಯಿತು ಅಂತಂದರೆ ವಯಸ್ಸಾಗ್ತಾ ಎಗ್ ಕೌಂಟ್ ಖಂಡಿತ ಕಡಿಮೆ ಆಗುತ್ತೆ, ಜೊತೆಗೆ ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಸೊ ಯಾವುದೇ ಟ್ರೀಟ್ಮೆಂಟ್ ನಾವು ಕೊಟ್ಟರೆ ಇನ್ನು ಲೇಟಾಗಿ ನಮಗೆ ರಿಸಲ್ಟ್ ಸಿಗುತ್ತೆ.
ಸೊ ಬೇಗ ರಿಸಲ್ಟ್ಸ್ ಬೇಕು, ಬೇಗ ನಾವು ಪ್ರೆಗ್ನೆಂಟ್ ಆಗಬೇಕು ಅಂದರೆ ಆಗಷ್ಟು ಬೇಗ ಮದುವೆ ಮಾಡ್ಕೊಂಡು ಬೇಗ ಪ್ಲ್ಯಾನಿಂಗ್ ಎಲ್ಲ ಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಅನಿತಾ ಅಂತ ಕರೆ ಮಾಡಿದ್ದಾರೆ. ಇವರು ಗರ್ಭಗುಡಿ IVF ಸೆಂಟರ್ ಅಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಪಡೆದಂಥವ್ರು. ನಮಸ್ತೆ ಅನಿತಾ ಅವರೇ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಅನಿತಾ ಅವರೇ, ಹೇಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್, ನಾನು ಹಾಸನದಿಂದ ಮಾಡ್ತಿರೋದು. ಓಕೆ ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಓಕೆ ಓಕೆ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ನೀವು ಕೂಡ ಗರ್ಭಗುಡಿ IVF ಅಲ್ಲಿ ಚಿಕಿತ್ಸೆಯನ್ನ ಪಡೆದಿರೋರು. ಹೇಗಿತ್ತು ಆ ಸಿಚುವೇಶನ್? ಏನಾಗಿತ್ತು ಹೇಳೋದಾದ್ರೆ? ನಂದು ಮದ್ವೆ ಆಗಿ 6 ವರ್ಷ ಆಗಿದೆ. ನಾವು ಫಸ್ಟ್ ನ್ಯಾಚುರಲಿ ಪ್ಲಾನ್ ಮಾಡ್ತಿದ್ವಿ, ಬಟ್ ತುಂಬಾ ಮಿಸ್ಕ್ಯಾರೇಜಸ್ ಆಗ್ತಿತ್ತು. ಸೊ ಹಿಂಗೆ ನಾನು ಕೇಳ್ಕೊಂಡ್ ಗೊತ್ತಾಯ್ತು ನನ್ಗೆ ಈ ತರ ಗರ್ಭಗುಡಿ ಅಂತಿದೆ, ಒಂದ್ಸತಿ ವಿಸಿಟ್ ಮಾಡಿ ಅಂತ. ಸೊ ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೋಗಿ ನನ್ಗೆ ಪ್ರಿಯಾಂಕಾ ಮ್ಯಾಮ್ ಹತ್ರ ಹೋದೆ. ಸೊ ನನ್ಗೆ ಒಳ್ಳೆ ಸಜೆಷನ್ ಕೊಟ್ರು. ಸೊ ಬೆಟರ್, ನನ್ಗೆ ಏಜ್ ಕೂಡ ಆಗಿತ್ತು, 30+ ಇದ್ದೆ. ಸೊ ತುಂಬಾ ಡಿಲೇ ಮಾಡ್ಬೇಡಿ, ಆದಷ್ಟು ಟ್ರೈ ಮಾಡಿ ಇದನ್ನ IVF ಅಂತ ಅಂದ್ರು. ಸೊ ನಾನು IVF ಟ್ರೈ ಮಾಡಿದೆ ಅಂಡ್ ಫೈನಲಿ ಇವತ್ತು ನನ್ನ ಹತ್ರ ಮಗು ಇದೆ. 1 year ಬೇಬಿ ಇದೆ ನನಗೆ. ಕಾಂಗ್ರ್ಯಾಚುಲೇಷನ್ಸ್, ನಿಜ ಖುಷಿ ಆಯ್ತು. ಇನ್ನು ಈ ಚಿಕಿತ್ಸೆ ಅಂತ ಬಂದಾಗ ಇಂಥ ಕೇಸಸ್ ಅಲ್ಲಿ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಅದು ಗರ್ಭಗುಡಿಯಲ್ಲಿ ಅದೇ ಸ್ಪೆಷಾಲಿಟಿ, ಅಂದ್ರೆ ತುಂಬಾ ಮೆಂಟಲ್ ಸಪೋರ್ಟ್ ಕೂಡ ಕೊಡುವಂಥದ್ದು. ಆ ಜರ್ನಿ ಹೇಗಿತ್ತು ಅನಿತಾ ಅವರೇ? ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಗರ್ಭಗುಡಿಯಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ. ಎಸ್ಪೆಷಲಿ ಪ್ರಿಯಾಂಕಾ ಮ್ಯಾಮ್ ತುಂಬಾ ಚೆನ್ನಾಗಿ ಕನ್ಸರ್ನ್ ಮಾಡ್ತಾರೆ, ನಮ್ ಡೌಟ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಮೋರ್ ಓವರ್ ನಮಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ, ಏನಿಲ್ಲ ಆಗುತ್ತೆ, ಅಂತದೇನ್ ಸಮಸ್ಯೆ ಇಲ್ಲ ಅಂತ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಮ್ಯಾಮ್ ಜೊತೆ, ಇನ್ಕ್ಲೂಡಿಂಗ್ ಸ್ಟಾಫ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ 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 ಡಾಕ್ಟರ್ ಪ್ರಿಯಾಂಕಾ ಅವ್ರು ನಮ್ ಜೊತೆ ಇದ್ದಾರೆ. ಅನಿತಾ ಅವರೇ, ನೀವು ಮಾತನಾಡ್ಬೋದು ಅವ್ರ ಜೊತೆ. ಓಕೆ, ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ ಮ್ಯಾಮ್. ಪಾಪು ತುಂಬಾ ಕ್ಯೂಟ್ ಆಗಿದ್ದಾಳೆ, ತುಂಬಾ ಖುಷಿ ಆಯ್ತು. ಐ ಮೀನ್ ಇವತ್ ನಾನ್ ಮದರ್ ಆಗಿದ್ದೀನಿ ಅಂದ್ರೆ ನೀವೇ ಕಾರಣ. ನೀವು ಕೊಟ್ಟಿರೋ ಪಾಸಿಟಿವ್ ವೈಬ್ಸ್ ಅಂಡ್ ನನ್ ತುಂಬಾ ಸಪೋರ್ಟ್ ಮಾಡಿದೀರಾ ಆ ಟೈಮ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಬಂದಿದ್ದೀರಾ ಮುಂದೆಗೆ, ಅದು ಒಂದು ಅಪ್ರಿಷಿಯೇಬಲ್. ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕೆಂದರೆ ಮಿಸ್ಕ್ಯಾರೇಜಸ್ ಆಗ್ತಾಯಿತ್ತು ಮತ್ತೆ ಮತ್ತೆ. ಸೊ ನಮಗೆ ಗೊತ್ತಾಯಿತು ಇವ್ರಿಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರ್ತಾಯಿದೆ ಮಕ್ಕಳದಲ್ಲಿ. ಸೊ ನಾವು IVF ಮಾಡಿಕೊಂಡು ಯಾವುದು ಎಂಬ್ರಿಯೋಲ್ಲಿ ಪ್ರಾಬ್ಲಮ್ ಇಲ್ಲ, ಯಾವುದು ಚೆನ್ನಾಗಿದೆ ಅದೇ ಟ್ರಾನ್ಸ್ಫರ್ ಮಾಡಿದ ಮೇಲೆ ಇವ್ರಿಗೆ ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಯಿತು ಅನಿತಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಜವಾಗ್ಲೂ ಖುಷಿ ಆಯಿತು. ಎಸ್ ಡಾಕ್ಟರ್, ಅವ್ರು 30+ ಏಜ್ ಅಂತ ಹೇಳ್ತಾ ಇದ್ರು, ನೀವು ಕೂಡ ಹೇಳ್ತಾ ಇದ್ರಿ ಅಂದರೆ 30+, 30 to 35 ಮ್ಯಾಕ್ಸಿಮಮ್ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಟರ್ ಅನ್ನೋದಾಗಿ. ಅದು ಕೇವಲ ಫರ್ಟಿಲಿಟಿ ಅಲ್ಲದೆ ಲೇಟಾಗಿ ಪ್ಲ್ಯಾನ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಾಗಿರ್ಬೋದು ಬೇರೆ ರೀತಿ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತಾ ಡಾಕ್ಟರ್? ಹೌದು, ಈಗ ಮೊನ್ನೆ ಒಬ್ಬರು ಲೇಡಿ ಬಂದಿದ್ದರು, 36 years. ಸೊ ಅವ್ರು ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರೊಡಕ್ಷನಲ್ಲಿ ಅವರು ವರ್ಕರ್ಸ್ ಜೊತೆ ಹ್ಯಾಂಡಲ್ ಮಾಡ್ತಾಯಿದ್ರು. ಯಾವಾಗಲೂ ಕಿರ್ಚಾಡಬೇಕು ವರ್ಕರ್ಸ್ ಮೇಲೆ, ಇಲ್ಲಾಂದರೆ ಕೆಲಸ ಆಗಲ್ಲ. ಅದು ಮಾಡ್ತಾ ಮಾಡ್ತಾ ಆ ಫ್ಲೋ ಅಲ್ಲಿನೇ ಅವ್ರದ್ದು ಲೈಫ್ ಹೋಗ್ತಾ ಇದೆ. ಅದರಿಂದ BP ಬಂದಿದೆ ಅವ್ರಿಗೆ ತೊಂದರೆ. BP ಆಗೋಗಿದೆ. ಅದನ್ನು ಅವ್ರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಬರ್ತಾ ಬರ್ತಾ ವೇಟ್ ಎಲ್ಲ ಜಾಸ್ತಿ. ಅವ್ರದ್ದು ವೇಟ್ 110 kgs. ಈಗ ನಾವು ರೀಸೆಂಟಾಗಿ ನೋಡ್ತಾ ಇರೋದು ಆಲ್ಮೋಸ್ಟ್ ವರ್ಕಿಂಗ್ ಲೇಡೀಸ್ದು ಲೈಫ್ ಸ್ಟೈಲ್ ಹೇಗಾಗಿದೆ ಅಂದರೆ ವೇಟ್ ಜಾಸ್ತಿ ಆಗ್ತಾಯಿದೆ. ಥೈರಾಯ್ಡ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ. ಶುಗರ್ ಬಾರ್ಡರ್ ಲೈನ್ ಬಂದುಬಿಡತ್ತೆ. BP ಬರ್ತಾ ಬರ್ತಾ ಆಮೇಲೆ ಅವ್ರಿಗೆ ಗೊತ್ತಾಯಿತು, ಸರಿ ನನಗೆ ಈಗ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರ ಕೆಲಸ ಬಿಟ್ಕೊಂಡು ಈಗ ಟ್ರೀಟ್ಮೆಂಟ್ಗೆ ಬಂದಿದ್ದಾರೆ. ಈಗ ಆಲ್ರೆಡಿ ಪೀರಿಯಡ್ಸ್ ಎಲ್ಲ ಇರ್ರೆಗ್ಯುಲರ್ ಆಗೋಕ್ಕೆ ಶುರು ಆಗೋಗಿದೆ. ಸೊ ಆ ಥರ ಲೈಫ್ನ ಕಾಂಪ್ಲಿಕೇಟ್ ಮಾಡಬಾರ್ದು. ಆದಷ್ಟು ಬೇಗ ಬಂದರೆ ನಮ್ಮ ಹತ್ರ ಸುಮಾರು ಆಪ್ಷನ್ಸ್ ಇರುತ್ತೆ. ಸಿಂಪಲ್ ಟ್ರೀಟ್ಮೆಂಟಲ್ಲೇ ಪ್ರೆಗ್ನೆನ್ಸಿ ಆಗ್ಬೋದು. ವಯಸ್ಸಾಗಿದ ಮೇಲೆ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಎಲ್ಲ ಬಂದುಬಿಟ್ರೆ ಇನ್ನೂ ಲೇಟಾಗಿ ಆಗುತ್ತೆ ಮತ್ತು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಕರೆಕ್ಟ್ ಡಾಕ್ಟರ್, ಅಂದರೆ ಏಜ್ ಒಂದು ಕಡೆ ಆದರೆ ಅದರ ಜೊತೆಗೆ ಕೆಲಸ ಮಾಡುವಂಥ ಹೆಣ್ಮಕ್ಳು, ಅದರ ಆ್ಯಡ್ ಆನ್ ಆಗಿರುವಂಥ ಸ್ಟ್ರೆಸ್, ಅದು ಕೂಡ ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಅದು ಸ್ಟ್ರೆಸ್ ಅಂತೂ ನಮಗೆ ಗೊತ್ತಾಗಲ್ಲ ಎಷ್ಟು ಪ್ರೆಷರ್ ನಮ್ಮ ಬಾಡಿ ಮೇಲೆ ಬೀಳ್ತಾ ಇದೆ ಅಂತ. ಸೊ ಯೂಶ್ವಲಿ ನಾವು ಏನು ಹೇಳ್ತೀವಿ, IVF ಟ್ರೀಟ್ಮೆಂಟ್ಗೆ ಬಂದಾಗ ಅಥವಾ ಯಾವುದೇ ರೀತಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ಬಂದಾಗ ಫಸ್ಟ್ ಡಾಕ್ಟರ್ಸ್ನ ಬಂದು ಕನ್ಸಲ್ಟ್ ಮಾಡಿ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಪ್ರಕಾರ ಟೆಸ್ಟ್ ಮಾಡಿಕೊಂಡು ಮತ್ತು ಹಸ್ಬೆಂಡ್ ಜೊತೆಗೆ ಬರಬೇಕು. ತುಂಬ ಸರಿ ನಾವು ನೋಡಿರೋದು ಹಸ್ಬೆಂಡ್ ಬರ್ತಾನೆ ಇರಲ್ಲ, ಅಥವಾ ಅವ್ರದ್ದು ಬೇರೆ ನೈಟ್ ಶಿಫ್ಟ್ ನಡೀತಾ ಇರುತ್ತೆ, ವೈಫ್ ಒಬ್ಬರೇ ಬರ್ತಾ ಇರ್ತಾರೆ ಟ್ರೀಟ್ಮೆಂಟ್ಗೆ. ಆವಾಗ ಕರೆಕ್ಟ್ ಇದು ಸಪೋರ್ಟ್ ಇಲ್ಲ ಮತ್ತು ಬ್ಯಾಲೆನ್ಸ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಕಪಲ್ಸ್ಗೆ.
ಸೊ ಇಬ್ಬರು ಜೊತೆಗೆ ಬಂದರೆ ನಾವು ಕರೆಕ್ಟಾಗಿ ಕೌನ್ಸಿಲ್ ಮಾಡಬಹುದು, ಅಡ್ವೈಸ್ ಕೊಡಬಹುದು, ಮತ್ತು ಎಲ್ಲ ಡಿಸ್ಕಷನ್ಸ್ ಆಗಬೇಕು. ನಾನು ನೋಡೋ ಪ್ರಕಾರ ಯಾವ ಕಪಲ್ಸ್ ಬಂದು ಅವ್ರ ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಇವರು ಅನಿತಾ ಅವ್ರನ್ನೂ ಬಂದು ಹಸ್ಬೆಂಡ್ ಯಾವಾಗಲೂ ಬರ್ತಾಯಿದ್ರು, ತುಂಬ ಸಪೋರ್ಟಿವ್ ಇದ್ದರು ಅವರು. ಎಲ್ಲ ಡೌಟ್ಸ್ ಬಂದು ಪ್ರತಿ ವಿಸಿಟಲ್ಲಿ ಕೇಳೋದು, ಅರ್ಥ ಮಾಡಿಸೋದು. ಆವಾಗ ಸ್ಲೋ ಆಗಿ ಏನೇ ಟ್ರೀಟ್ಮೆಂಟ್ಸ್ ಇತ್ತು ಸ್ವಲ್ಪ ಟೈಮ್ ತಗೊಂಡಿತ್ತು. ಆಲ್ಮೋಸ್ಟ್ 1 year ಆಯಿತು ಟ್ರೀಟ್ಮೆಂಟ್ ಮುಗಿಯೋಕ್ಕೆ. ಬಟ್ ಅಷ್ಟರಲ್ಲಿ ಅವ್ರಿಗೆ ಒಂಥರ ಪಾಸಿಟಿವ್ ಮೈಂಡ್ಸೆಟ್ ಇತ್ತು. ಆ ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ದಟ್ ನಮಗೆ ಆ ಸ್ಟ್ರೆಸ್ದು ಎಫೆಕ್ಟ್ ಎಲ್ಲ ಹೋಗಿಬಿಡತ್ತೆ. ಜೊತೆಗೆ ನಮ್ಮ ಟೀಮಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಯೋಗ ಥೆರಪಿಸ್ಟ್ ಇದ್ದಾರೆ, ಅವರೆಲ್ಲ ಪ್ರಕಾರ ಗೈಡ್ ಮಾಡ್ತಾರೆ. ನಮ್ಮದು ಹೆಲ್ತ್ ಹೇಗೆ ಇರಬೇಕು, ಯಾವ ಥರ ನಾವು ಎಕ್ಸಸೈಸಸ್ ಮಾಡಬೇಕು ಅಂತ ಎಲ್ಲ ಮಾಡ್ಕೊಂಡು ಹೋದರೆ ನಮಗೆ ಬೇಗ ರಿಸಲ್ಟ್ ಸಿಗತ್ತೆ. ಕರೆಕ್ಟ್. ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಇವರು ಕೂಡ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂತವ್ರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಕೂಡ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದವರು, ಅದ್ರ ಬಗ್ಗೆ ಹೇಳಿಮ್ಮ. ಆಕ್ಚುಲಿ ಗರ್ಭಗುಡಿನಲ್ಲಿ ಟ್ರೀಟ್ಮೆಂಟ್ 1 year ಹೋಗಿದ್ದೀವಿ. ಪ್ರಿಯಾಂಕಾ ಮ್ಯಾಮಿ ನಮ್ಮ ಟ್ರೀಟ್ಮೆಂಟ್ ಮಾಡಿದ್ರು. ಎಲ್ಲೋ ಇದು 5th IVF ಆಕ್ಚುಲಿ ಇದೇ ಸಕ್ಸಸ್ ಆಯ್ತು. 4 IVF ನಾ ಬೇರೆ ಬೇರೆ ಹಾಸ್ಪಿಟಲ್ ಮಾಡಿದ್ದೆ. ಎಲ್ಲ ಹಾಸ್ಪಿಟಲ್ ಓಲರ್ಸ್ನ IVF ಮಾಡ್ತಾರೆ. ಏನೋ ಪ್ರಾಬ್ಲಮ್ ರೆಕಗ್ನೈಸ್ ಮಾಡಲ್ಲ, ಜಸ್ಟ್ ಓಲರ್ಸ್ನ IVF ಮಾಡಿ ಅದು ಸೀರಿಯಸ್ ಆಯ್ತು. ಮಾಡಿ ಇಲ್ಲಿ ಏನೋ ಒಂದು ಗುಡ್ ಥಿಂಗ್ ಅಂದ್ರೆ ನಮ್ಮ ಪ್ರಾಬ್ಲಮ್ ಏನೋ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಬಂದು ಅವರು ಕರೆಕ್ಟಾಗಿ ಕೊಟ್ಟರು. 6 months ಟ್ರೀಟ್ಮೆಂಟ್ ತಗೊಂಡ್ ಮೇಲೆ ಪ್ರಾಸೆಸ್ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಅದನ್ನೇ ಹೊಡಿತಾಯ್ತು. ನಮ್ಗೆ 2 twins ಆಯ್ತು. ತುಂಬಾ ಸಂತೋಷ. ಆಮೇಲೆ ಗರ್ಭಗುಡಿ ಗುಡ್ ಹಾಸ್ಪಿಟಲ್ ಚೆನ್ನಾಗಿ ಡಾಕ್ಟರ್ಸ್ ಎಲ್ಲ ಸೂಪರ್ ಆಗಿದ್ದಾರೆ, ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಈ ತರ ಏನು ಕ್ವಿಕ್ ಮಾಡಲ್ಲ, ಕರೆಕ್ಟ್ ನಿಧಾನಕ್ಕೆ ಒಂದ್ಸತಿ ಮಾಡಿ ಸಕ್ಸಸ್ ಆಗುತ್ತೆ. ಅದು ನಮ್ಗೆ ಎಸ್. ಡಾಕ್ಟರ್ ಪ್ರಿಯಾಂಕಾ ಅವ್ರು ನಮ್ಮ ಜೊತೆ ಇದ್ದಾರೆ ಸ್ಟುಡಿಯೋದಲ್ಲಿ, ನೀವು ಮಾತನಾಡಬಹುದು ಅವ್ರ ಜೊತೆ ನೇರವಾಗಿ. ಓಕೆ ಸರ್. ಹಲೋ ಸಿಂಧು, ಹೇಗಿದ್ದೀರಾ? ಮ್ಯಾಮ್ ಚೆನ್ನಾಗಿದ್ದೀನಿ ಮ್ಯಾಮ್. ಮಕ್ಕಳು ಇವಾಗ 2 years ಆಯ್ತು. ಗ್ರೇಟ್. ಅದೇ 2 years ಆಗ್ತಾ ಇದ್ದಾರೆ. ಫೈನಲಿ ಇಷ್ಟೊಂದೆಲ್ಲ ಕಷ್ಟಪಟ್ಟ ಮೇಲೆ ಆಲ್ಮೋಸ್ಟ್ 10 years ಆಗಿತ್ತು ಅಲ್ವಾ ಸಿಂಧು ಮದುವೆ ಆಗಿ? ಹೌದೌದು, 12 years ಆಯ್ತು ಮ್ಯಾಮ್. 12 years, ಈಗ 12 years ಆಯ್ತು. ಹೌದು. ಅಂಡ್ ವಿ ಆರ್ ವೆರಿ ಹ್ಯಾಪಿ ಫಾರ್ ಯು. Thank you ma'am. We thankful to you ma'am. Thank you very much to you and ಗರ್ಭಗುಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನೀವು ಆಗ್ಲೇ ಒಂದು ಒಳ್ಳೆ ಉದಾಹರಣೆ ಹೇಳಿದ್ರಿ. ಹೇಗೆ ಅಂದ್ರೆ ಫ್ಯಾಮಿಲಿಲಿ ಬೇರೆಯವ್ರಿಗೆ ಫರ್ಟಿಲಿಟಿ ಹೆಲ್ತ್ ಚೆನ್ನಾಗಿದೆ ಅನ್ಕೊಂಡು ಇಗ್ನೋರ್ ಮಾಡಿದ್ರು ಒಬ್ರು ಅಂತ. ಹಾಗೆ ತುಂಬಾ ಜನಕ್ಕೆ ಆ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಈಗ ಸಿನಿಮಾ ಆಕ್ಟರ್ಗಳನ್ನೆಲ್ಲ ನೋಡಿ ಅವ್ರು ಲೇಟಾಗಿ ಮಾಡ್ಕೊಳ್ತಾ ಇದ್ದಾರೆ, ಏನೂ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬರುತ್ತೆ. ಈಗ ನಮ್ಮ ಫರ್ಟಿಲಿಟಿ ಹೆಲ್ತ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಟೆಸ್ಟ್ ಇದೆಯಾ? ಅದನ್ನು ಯಾವಾಗ ಅಥವಾ ಯಾವ ವಯಸ್ಸಲ್ಲಿ ತಗೊಳ್ಬೇಕು? ಮತ್ತು ಅದು ಹೇಗಿರುತ್ತೆ ಪ್ರೊಸೀಜರ್ ಡಾಕ್ಟರ್? ಇದು ಫರ್ಟಿಲಿಟಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಲೇಡೀಸ್ ಏನು ಮಾಡಬೇಕು ಅಂದರೆ ಒಂದು ಕನ್ಸಲ್ಟೇಷನ್ಗೆ ಬರಬೇಕು. ಯೂಶ್ವಲಿ ನಾವು ಜನರಲ್ ಟೆಸ್ಟ್ ಮಾಡ್ತೀವಿ, ಹಾರ್ಮೋನ್ ಟೆಸ್ಟ್ ಇರುತ್ತೆ, ಥೈರಾಯ್ಡ್, ಶುಗರ್, ಅದು ಎಲ್ಲ ಕಂಪಲ್ಸರಿ ಜನರಲ್ ಚೆಕಪ್ಪಲ್ಲಿ ಮಾಡಲೇಬೇಕು. ಜೊತೆಗೆ ಫರ್ಟಿಲಿಟಿ ರಿಲೇಟೆಡ್ ಮೇನ್ ಇರೋದು ಟ್ರಾನ್ಸ್ವಜೈನಲ್ ಅಲ್ಟ್ರಾಸೌಂಡ್ ಅಥವಾ ಇಂಟರ್ನಲ್ ಸ್ಕ್ಯಾನ್ ಇರುತ್ತೆ. ಅದರ ಮೂಲಕ ನಮಗೆ ಈಸಿಯಾಗಿ ಗರ್ಭಕೋಶ ಹೆಲ್ತ್ ಹೆಂಗಿದೆ, ಅಂಡಕೋಶದ್ದು ಹೆಲ್ತ್ ಹೆಂಗಿದೆ, ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಒಂದೇ ವಿಸಿಟಲ್ಲಿ ಸಿಗ್ಬಿಡತ್ತೆ. ಮೆನ್ಗೆ ಒಂದು ಬೇಸಿಕ್ ಸೆಮೆನ್ ಅನಾಲಿಸಿಸ್ ಮಾಡಿಸಿದ್ರೆ ಕೌಂಟ್ ಹೆಂಗಿದೆ, ಚಾಲನಾ ಶಕ್ತಿ ಹೆಂಗಿದೆ ಸ್ಪರ್ಮ್ಸ್ದು, ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ಇದೆಲ್ಲ ಮಾಡಿಕೊಂಡು ನಾವು ಎಷ್ಟು ವರ್ಷ ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ಆಪ್ಷನ್ನೇ ಇಲ್ಲ ನಮ್ಮ ಹತ್ರ, ಅದು ಎಲ್ಲ ಗೊತ್ತಾಗುತ್ತೆ ಫಸ್ಟ್ ವಿಸಿಟಲ್ಲಿನೇ. ಸೊ ಇದೆಲ್ಲ ಮಾಡಿಸ್ಕೊಂಡೆ ನೆಕ್ಸ್ಟ್ ಜರ್ನಿದು ಪ್ಲ್ಯಾನ್ ಮಾಡಬೇಕು. ಎಸ್ ಡಾಕ್ಟರ್, ಅಂತೆ ಈಗ ತುಂಬ ಜನ ಎಗ್ ಫ್ರೀಸಿಂಗ್ ಆ ಆಪ್ಷನ್ಗಳನ್ನ ತಗೊಳ್ತಾ ಇರ್ತಾರೆ. ಸೊ ಅದಕ್ಕೂ ಅವಕಾಶಗಳಿದೆಯಾ ಎಲ್ರಿಗೂ ಆ ರೀತಿ ಮಾಡೋದಕ್ಕೆ? ಅದು ಹೇಗಿರುತ್ತೆ ಡಾಕ್ಟರ್? ಅದೇ ಈ ಥರ ಬಂದು ಟೆಸ್ಟ್ ಎಲ್ಲ ಮಾಡ್ಕೊಂಡು ಹೋದರೆ ನಮಗೆ ಐಡಿಯಾ ಬರುತ್ತೆ ಎಗ್ ಕೌಂಟ್ಸ್ ಹೇಗಿದೆ. ಎಗ್ ಕೌಂಟ್ ಎಲ್ಲ ಚೆನ್ನಾಗಿತ್ತು ಅಂದರೆ ನಾವು ಸೇಫ್ ಇದ್ವಿ, ನಮ್ಮ ಹತ್ರ ಆಪ್ಷನ್ಸ್ ಇದೆ ಇನ್ನು ಸ್ವಲ್ಪ ಲೇಟ್ ಮಾಡೋಕ್ಕೆ. ಬಟ್ ತುಂಬ ಜನಗೆ ಏಜ್ ಮತ್ತು ಎಗ್ ಕೌಂಟ್ ಮ್ಯಾಚ್ ಆಗಲ್ಲ. ಈಗ 3 days ಬ್ಯಾಕ್ ಒಬ್ರು ಲೇಡಿ ಬಂದಿದ್ದರು, 32 years ಅಷ್ಟೇ. ಅವ್ರದ್ದು AMH ಲೆವೆಲ್ <1 ಅಂದರೆ 0.01 ಇತ್ತು ಆ ಥರ. ಸೊ ಆಲ್ಮೋಸ್ಟ್ ಎಗ್ಸೇ ಇಲ್ಲ. ಸ್ಕ್ಯಾನ್ ಮಾಡಿದಾಗ ಓವ್ರಿ ಬ್ಲ್ಯಾಂಕ್, ಯಾವುದು ಎಗ್ಸೇ ಇಲ್ಲ, ಎಲ್ಲ ಎಗ್ಸ್ ಹೋಗಿಬಿಟ್ಟಿದೆ 32 years ಏಜ್ಗೆ. ಹಸ್ಬೆಂಡ್ ಬೇರೆ ಸಿಟಿಯಲ್ಲಿ ಇದ್ದರು, ಇವ್ರು ಬೇರೆ ಟೌನಲ್ಲಿ. ಆಮೇಲೆ ಫೈನಲಿ ದೇವ್ ಕಮ್ ಟು ಬ್ಯಾಂಗ್ಳೂರ್, ಆವಾಗ ಟ್ರೀಟ್ಮೆಂಟ್ಗೆ ಬಂದಿದ್ದಾರೆ. ಈಗ ನಮ್ಮ ಹತ್ರ ಡೋನರ್ ಬಿಟ್ಟು ಬೇರೆ ಯಾವುದೂ ಆಪ್ಷನ್ಸೇ ಇಲ್ಲ. ಸೊ ಬರೀ ಏಜಿಂದ ಆಗಲ್ಲ, ಏಜ್ ಈಸ್ ಡೆಫಿನೆಟ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಗೋಲ್ಡನ್ ಆಪರ್ಚುನಿಟಿ ನಮ್ಮದು ಕೈಯಲ್ಲಿ ಇರೋದು ಏಜ್ ಕಡಿಮೆ ಇದ್ದಾಗ. ಅದು ಕೂಡ
ಜೊತೆಗೆ ನಾವು ಟೆಸ್ಟ್ ಎಲ್ಲ ಮಾಡ್ಕೊಂಡು ಬಂದರೆ ಆವಾಗ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಏನೇನಿದೆ, ನಾವು ಎಷ್ಟು ವೇಟ್ ಮಾಡ್ಬೋದು ಅಥವಾ ಯಾವ ಸ್ಟೆಪ್ಸ್ ತಗೋಬೇಕು ಮುಂದೆಗೆ ಅಂತ. ಅಂದ್ರೆ ಈಗ ಕೆಲಸದ ಒತ್ತಡ ಒಂದ್ ಕಡೆ ಆದ್ರೆ ಡಾಕ್ಟರ್, ಹೆಣ್ಮಕ್ಳಿಗೆ ಈಗ ತುಂಬಾ ವರ್ಷಗಳಾಗ್ತಿದ್ದಂತೆ ಮಕ್ಕಳಾಗಿಲ್ಲ ಅಂದ್ರೆ ಅದಕ್ಕೆ ಒಂದು ಸ್ಟ್ರೆಸ್ ಆ್ಯಡಪ್ ಆಗುತ್ತೆ. ಪ್ರತಿ ತಿಂಗಳು ಕೂಡ ಅದಕ್ಕೆ ತುಂಬಾ ಸ್ಟ್ರೆಸ್ ಆ್ಯಡ್ ಆನ್ ಆಗ್ತಾ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಒಂದು ಮಾತ್ರೆ ಇದ್ರೆ ಚೆನ್ನಾಗಿರೋದು ಅಂತ ತುಂಬಾ ಜನ ಹೆಣ್ಮಕ್ಳು ಅನ್ಕೊಳ್ತಾ ಇರ್ತಾರೆ. ಸೊ ಆ ರೀತಿ ಗರ್ಭಗುಡಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ಲಾಗುತ್ತೆ, ಸ್ಟ್ರೆಸ್ ಆಗಿರ್ಬೋದು ಅಥವಾ ಮೆಂಟಲ್ ಸಪೋರ್ಟ್ ಒಂದು ಹೆಣ್ಮಗಳಿಗೆ ಅನ್ನುವಂಥದ್ದು? ಮೆಂಟಲ್ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಗಿಡದಲ್ಲಿ ಒಂದು ಒಳ್ಳೆ ಹೂವು ಬೆಳಿಬೇಕು ಅಂದರೆ ನಾವು ಎಲ್ಲ ಪ್ರಕಾರ ಒಂದು ಒಳ್ಳೆ ವಾತಾವರಣನ ಕೊಡಬೇಕು, ನೀರು ಕರೆಕ್ಟ್ ಇರಬೇಕು, ಮಣ್ಣದಲ್ಲಿ ನಾವು ಕರೆಕ್ಟ್ ನ್ಯೂಟ್ರಿಷನ್ ಹಾಕಬೇಕು, ಬಿಸಿಲು ಗಾಳಿ ಎಲ್ಲ ಕರೆಕ್ಟ್ ಇರಬೇಕು. ಅದೇ ಥರ ಒಂದು ತಾಯಿ ಗರ್ಭದಲ್ಲಿ ಒಂದು ಮಗು ಬೆಳೀತಾ ಇದೆ ಅಂದರೆ ಅವ್ರಿಗೆ ಎಲ್ಲ ಪ್ರಕಾರ ಸಪೋರ್ಟು, ಕರೆಕ್ಟ್ ನ್ಯೂಟ್ರಿಷನ್, ಕರೆಕ್ಟ್ ಅಂದರೆ ಎನ್ವೈರ್ಮೆಂಟ್ ಇರಬೇಕು, ಒಳ್ಳೆ ಗಾಳಿ ಹೋಗಬೇಕು, ಅದರಿಂದ ಎಕ್ಸಸೈಸ್ ಮಾಡಬೇಕು, ಅವರು ಫುಡ್ ಮೇಲೆ ಫೋಕಸ್ ಇರಬೇಕು. ಇದು ಎಲ್ಲ ಮಾಡಿಕೊಂಡ್ರೇ ನಮಗೆ ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಸಿಗುತ್ತೆ. ತುಂಬ ಈಗ ಮಕ್ಕಳದಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇರೋದು ಅದು ಏನಕ್ಕೆ ಅಂದರೆ ತಾಯಿ ಗರ್ಭದಲ್ಲಿ ಇದ್ದಾಗ ತಾಯಿನ ಕರೆಕ್ಟಾಗಿ ನ್ಯೂಟ್ರಿಷನ್ ಮೇಲೆ ಫೋಕಸ್ ಮಾಡಲಿಲ್ಲ ಅಥವಾ ಕರೆಕ್ಟ್ ಡಯಟ್ ತಗೊಂಡಿಲ್ಲ, ಅದರಿಂದ ಮಕ್ಕಳಿಗೆ ಎಫೆಕ್ಟ್ ಆಗ್ತಾ ಇದೆ ಈಗ. ಸೊ ಇದೆಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ನಿದ್ದೆಗೂ ಕೂಡ ಮಾತ್ರೆ ತಗೊಳ್ತಾ ಇದ್ದಾರೆ ಸಾಕಷ್ಟು ಜನ ಹೆಣ್ಮಕ್ಳು ಅಂತ. ಅದರ ಜೊತೆಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆದಾಗ ಪೀರಿಯಡ್ಸ್ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು ಅಥವಾ ಪೋಸ್ಟ್ಪೋನ್ಮೆಂಟ್ಗಾಗಿರ್ಬಹುದು ಅಥವಾ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡೋದಕ್ಕೆ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ. ಸೊ ವರ್ಕಿಂಗ್ ವುಮೆನ್ಗೆ ಅದು ಕೂಡ ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದು? ಡೆಫಿನೆಟ್ಲಿ ನಾವು ಫಸ್ಟ್ ಕಾರಣನ ನೋಡಬೇಕು, ಏನು ಕಾರಣದಿಂದ ಇರ್ರೆಗ್ಯುಲರ್ ಆಗ್ತಾಯಿದೆ ಪೀರಿಯಡ್ಸ್. ಬರೀ ನಾವು ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್, ಈಗ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಯಿತು ಅಥವಾ ಬಂದಿಲ್ಲ ಮಾತ್ರೆ ತಗೊಂಡ್ರೆ ಅದು ಟೆಂಪ್ರರಿ ಸೊಲ್ಯೂಷನ್ ಬರುತ್ತೆ, ಅದು ಮಾಡಬೇಕು. ಬಟ್ ಯಾವ ರೀಸನ್ ಅಂತ ನಾವು ಹುಡ್ಕೊಂಡು ಅದ್ರ ಮೇಲೆ ನಾವು ಫೋಕಸ್ ಮಾಡಿಕೊಂಡು ಅದರದ್ದು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ನಮಗೆ ಐಡಿಯಾ ಬರುತ್ತೆ ಏನು ರೀಸನ್ ಇದೆ, ಅದನ್ನ ಸರಿ ಮಾಡ್ಕೋಬೇಕು ರಾದರ್ ದೆನ್ ಟೇಕಿಂಗ್ ಟೆಂಪ್ರರಿ ಟ್ರೀಟ್ಮೆಂಟ್. ಸೊ ಅದೆಲ್ಲ ತೊಗೊಂಡ್ರೆ ಇನ್ನೊಂದು ಏನಾಗುತ್ತೆ, ಸಿಂಪಲ್ ಪ್ರಾಬ್ಲಮ್ಸ್ ಎಲ್ಲ ಕಾಂಪ್ಲಿಕೇಟ್ ಆಗಿಬಿಡತ್ತೆ. ಕೆಲವೊಂದು ಲೇಡೀಸ್ ನಾನು ನೋಡಿರೋದು ಪಿಲ್ಸ್ ತಗೊಳ್ತಾನೆ ಇರ್ತಾರೆ, ಕಾಂಟ್ರಸೆಪ್ಟಿವ್ ಪಿಲ್ಸ್, ಪೀರಿಯಡ್ಸ್ ರೆಗ್ಯುಲರ್ ಮಾಡಲಿಕ್ಕೆ 6 months 1 year, ಅದರಿಂದ ಇರೋದು ಎಗ್ಸ್ನ ಎಲ್ಲ ಸಪ್ರೆಸ್ ಆಗಿಬಿಡತ್ತೆ. ಆವಾಗ ಪ್ರೆಗ್ನೆನ್ಸಿ ಆಗಿ ತುಂಬ ಕಷ್ಟ ಅನುಭವಿಸ್ತಿರ್ತಾರೆ. ಸೊ ಹಂಗೆ ಬೇರೆ ಬೇರೆ ಥರ ಟ್ಯಾಬ್ಲೆಟ್ಸ್ ಎಲ್ಲ ಸಪ್ಲಿಮೆಂಟ್ಸು ಜಾಸ್ತಿ ತೊಗೊಂಡ್ರೆ ಅದ್ರದ್ದು ದುಷ್ಪರಿಣಾಮ ನಮ್ಮ ಮೇಲೆ ಬೀಳತ್ತೆ. ಸೊ ಯಾವುದೇ ಟ್ಯಾಬ್ಲೆಟ್ ತಗೊಂಡ್ರೆ ಒಂದು ಕನ್ಸಲ್ಟೇಷನ್ ಮಾಡ್ಕೊಂಡು ತಗೊಂಡ್ರೆ ಅದ್ರದ್ದು ನಮಗೆ ಎಫೆಕ್ಟ್ ಬೆಟರ್ ಸಿಗತ್ತೆ. ಎಸ್ ಡಾಕ್ಟರ್, ಎಸ್ಪೆಷಲಿ ಗರ್ಭಗುಡಿಯಲ್ಲಿ ಸಾಕಷ್ಟು ಜನ ಚಿಕಿತ್ಸೆ ಪಡೆದವ್ರ ಹತ್ರ ನಾವು ಮಾತನಾಡ್ತಾ ಇರ್ತೀವಿ, ಅವ್ರು ಹೇಳ್ತಾ ಇರೋದು ಪರಿಪೂರ್ಣ ಒಂದು ಸ್ಕೀಮ್ ಬಹಳನೇ ಹೆಲ್ಪ್ ಆಗುತ್ತೆ ಫೈನಾನ್ಷಿಯಲಿ ತುಂಬ ಜನಕ್ಕೆ ಅಂತ. ಸೊ ಅದ್ರ ಬಗ್ಗೆ ನೀವು ತಿಳಿಸ್ಕೊಡೋದಾದ್ರೆ ಯಾವೆಲ್ಲ ಪ್ಲಾನ್ಸ್ ಅದರಲ್ಲಿರುತ್ತೆ, ಏನೆಲ್ಲ ಕವರ್ ಆಗುತ್ತೆ ಅಂತ? ಸೊ ಪರಿಪೂರ್ಣ ನಮ್ಮದು ನವೆಂಬರ್-ಡಿಸೆಂಬರ್ ಮಂತಲ್ಲಿ ಇರುತ್ತೆ, 31st ಡಿಸೆಂಬರ್ ತನಕ ಇದು ಆಫರ್ ಇದೆ. ಸೊ IVF ಟ್ರೀಟ್ಮೆಂಟ್ ಬೇಕಾಗಿರೋದು ಕಪಲ್ಸ್ ಯಾವುದೇ ರೀಸನಿಂದ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವ್ರು ಈ ಟ್ರೀಟ್ಮೆಂಟ್, ಈ ಸ್ಕೀಮ್ ಮೂಲಕ ಅವ್ರ ಡ್ರೀಮ್ಸ್ನ ಫುಲ್ಫಿಲ್ ಮಾಡಬಹುದು ಈಸಿಯಾಗಿ. ಈಗ ರೀಸೆಂಟ್ಲಿ ಒಬ್ಬರು ಕಪಲ್ ಬಂದಿದ್ದರು, ಸೆಕೆಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರು, 41 years ಆಗಿದ್ದಾರೆ. ಸೊ ಅವರು 2020 ನಮ್ಮ ಹತ್ರ ಬಂದಿದ್ದರು. ಆವಾಗಲೇ ನಾವು IVF ಮೂಲಕ ಆಗುತ್ತೆ ನಿಮಗೆ ಪ್ರೆಗ್ನೆನ್ಸಿ ಅಂತ ಹೇಳಿ ಕಳಿಸಿದ್ವಿ. ಅವ್ರು ಪರಿಪೂರ್ಣ ಆಫರ್ಗೆ ವೇಟ್ ಮಾಡಿಕೊಂಡು ಕರೆಕ್ಟ್ ಆ ಟೈಮ್ಗೆ ಬಂದು ಡಿಸೆಂಬರ್ ಮಂತಲ್ಲಿ ಅವ್ರದ್ದು IVF ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಫೆಬ್ ಮಂತಲ್ಲಿ ಅವ್ರದ್ದು ಟ್ರಾನ್ಸ್ಫರ್ ಆಯಿತು, ರಿಸಲ್ಟ್ ಬಂತು. ಸೊ ಅವರು ಎಷ್ಟು ಹ್ಯಾಪಿ ಆಗಿ ಹೋಗಿದ್ರು. ಅದೇ ಥರ ತುಂಬ ಜನ ಕಪಲ್ಸ್ ಫೈನಾನ್ಷಿಯಲ್ ರೀಸನ್ಸ್ ಅಥವಾ ಸೋಷಿಯಲ್ ರೀಸನ್ಸ್, ಯಾವುದು ಫ್ಯಾಮಿಲಿಯಲ್ಲಿ ಸಿಚುವೇಶನ್ ಸರಿ ಇರಲ್ಲ ಅಂತ ಎಲ್ಲ ರೀಸನ್ಸಿಂದ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅವ್ರು ಈ ಟೈಮ್ಗೆ ಬಂದು ಈ ಸ್ಕೀಮ್ದು ಉಪಯೋಗಿಸ್ಬೇಕು. ತುಂಬ ಜನ ಹೆಣ್ಮಕ್ಳು ಇದ್ರ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇರೋರಿಗೆ ಎಷ್ಟು ಅಡ್ವಾಂಟೇಜಿಯಸ್ ಆಗಿದೆ ಇದು. ಈ ಒಂದು ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇದ್ರೂ ಕೂಡ ಕರೆಕ್ಟಾಗಿ ಮಾಹಿತಿ ಗೊತ್ತಿರೋದ್ರಿಂದ ಹೆಲ್ಪ್ ಆಗಿದೆ. ಹಾಗೆ ಡಾಕ್ಟರ್, ಈಗ ತುಂಬ ಜನಕ್ಕೆ ಒಂದು ರೀತಿ ಹೇಗಂದರೆ, ಈಗ IVF ಥ್ರೂ ಮಗು ಆಗಿದೆ ಅಂದರೆ ಸಮಾಜನೇ ಅದನ್ನು ಒಂದು ರೀತಿ ನೋಡುತ್ತೆ. ಅದಕ್ಕೆ ಹಿಂಜರ್ಕೊಂಡು ಸಾಕಷ್ಟು ಜನ ಚಿಕಿತ್ಸೆ ತಗೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ. ಸರಿ ಬಿಡು, ನೋಡೋಣ, ಇನ್ನೊಂದಷ್ಟು ವರ್ಷಗಳು ನೋಡೋಣ, ಯಾಕೆ ಅನ್ನುವಂಥದ್ದು. ಸೊ ಆ ಒಂದು ಮೈಂಡ್ಸೆಟ್ ಇವಾಗ ಚೇಂಜ್ ಆಗ್ತಾ ಇದೆ. ಆದರೂ ಕೂಡ ಇನ್ನೂ ಸಾಕಷ್ಟು ಹೆಣ್ಮಕ್ಳಿಗೆ ಧೈರ್ಯ ತುಂಬೋದಕ್ಕೆ ನೀವು ಏನು ಹೇಳ್ತೀರಿ ಅದ್ರ ಬಗ್ಗೆ? ಒಂದು ಅದೇ ಕನ್ಸಲ್ಟೇಷನ್ಗೆ ಬನ್ನಿ. ತುಂಬ ಜನಗೆ ನಾವು ಫ್ಯಾಮಿಲಿ ಸಪೋರ್ಟು ಕೊಡ್ತೀವಿ.
ಅವ್ರ ಫ್ಯಾಮ್ಲಿಯಲ್ಲಿ ಅಕ್ಕ ತಾಯಿ ಅಥವಾ ಅತ್ತೆ ಮಾವ ಇರ್ತಾರೆ, ಅವ್ರಿಗೇನೆ ಕರ್ಕೊಂಡು ಬರೋಕ್ಕೆ ಹೇಳ್ತೀವಿ. ಸೊ ಎಲ್ಲರಿಗೆ ಕೌನ್ಸಿಲಿಂಗ್ ಮಾಡಿದ ಮೇಲೆ ಅರ್ಥ ಮಾಡಿಸ್ಬೇಕು ಅವರು. ಈಗ ಕರೆಕ್ಟಾಗಿ ಪ್ರೆಗ್ನೆನ್ಸಿ ಎಲ್ಲ ಸ್ಮೂದಾಗಿ ಹೋಗಬೇಕು ಅಂದರೆ ಪ್ರತಿಯೊಬ್ಬರದ್ದು ಸಪೋರ್ಟಿಂದಾನೇ ಆಗುತ್ತೆ. ಈಗ ಕೆಲಸದಲ್ಲಿನೇ ಮ್ಯಾನೇಜರ್ ಲೀವ್ಸ್ ಕೊಟ್ಟಿಲ್ಲ ಅಂದರೆ ಅದರದ್ದು ಸ್ಟ್ರೆಸ್ಸಿಂದ ಟ್ರೀಟ್ಮೆಂಟ್ ನಮ್ಮದು ವರ್ಕೌಟ್ ಆಗಲ್ಲ. ಅದೇ ಥರ ರೀಸೆಂಟ್ಲಿ ಒಬ್ರು ಲೇಡಿ ಬಂದಿದ್ದರು, ಅವರು ಎಲ್ಲ ಓಕೆ ಇದೆ, ವೈಫ್ದು ಎಲ್ಲ ಸರಿ ಇದೆ, ಹಸ್ಬೆಂಡ್ದು ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ, 1 ಮಿಲಿಯನ್ಗಿಂತನೂ ಕಡಿಮೆ ಇದೆ. ಅದರಿಂದ ಅವ್ರ ಫ್ಯಾಮ್ಲಿಯಲ್ಲಿ, ಹಸ್ಬೆಂಡ್ ಫ್ಯಾಮ್ಲಿಯಲ್ಲಿ ಎಲ್ಲರೂ ಇವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಮಾಜದ್ದು ಹೆಂಗಿದೆ ಸಿಚುವೇಶನ್ ಅಂದರೆ ಮೆನ್ಗೆ ಯಾವಾಗ ಬ್ಲೇಮ್ ಮಾಡಲ್ಲ, ವೈಫ್ಗೆ ಬ್ಲೇಮ್ ಮಾಡಿ ಅವ್ರಿಗೆ ಎಷ್ಟು ಡಿಪ್ರೆಷನ್ ಆಗುತ್ತೆ. ಗಿಲ್ಟು, ಡಿಪ್ರೆಷನ್ ದಟ್ ನನ್ನಿಂದಾನೇ ಆಗ್ತಾಯಿಲ್ಲ, ಬಟ್ ಪ್ರಾಬ್ಲಮ್ ಇರೋದು ಹಸ್ಬೆಂಡ್ಗೆ. ಸೊ ಅಷ್ಟೊಂದೆಲ್ಲ ನಾವು ಪ್ರೆಷರೈಸ್ ಮಾಡಬಾರ್ದು ಲೇಡೀಸ್ಗೆ. ಇಬ್ಬರದಲ್ಲಿ ಪ್ರಾಬ್ಲಮ್ ಇರಬಹುದು, ನಾವು ಪ್ರತಿಯೊಂದು ಸ್ಟೆಪ್ ವೈಸ್ ಮಾಡ್ಕೊಂಡು ಹೋದರೆ ವೆರಿ ಗುಡ್ ರಿಸಲ್ಟ್ ಸಿಗುತ್ತೆ. ಸೊ ಅದನ್ನು ಅರ್ಥ ಮಾಡಬೇಕು, ಸಪೋರ್ಟ್ ಮಾಡಬೇಕು ಲೇಡೀಸ್ಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಹೆಸರು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು, ಶಾಖೆಗಳು ಹನುಮಂತನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ಕಲ್ಯಾಣನಗರ, ನಾಗರಭಾವಿ, ಆರ್ಎಂಬಿ ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಹಾಗೂ ದಾವಣಗೆರೆ. ಇನ್ನು ದೂರವಾಣಿ ಸಂಖ್ಯೆ 9071234005. ವೆಬ್ಸೈಟ್ ಮೂಲಕ ರೀಚ್ ಆಗೋದಾದ್ರೆ www.garbhagudi.com ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.